ರಾಮ ಮಂದಿರ, ಗೋಮೂತ್ರ, ಮಸೀದಿಗಳಲ್ಲಿ ಅಗೆಯೋದು, ವಕ್ಫ್ ತಿದ್ದುಪಡಿ ಬಿಲ್ಗಳ ಮೂಲಕ ಅಮೆರಿಕ ವಿಧಿಸಿರುವಂತಹ ಪ್ರತಿ ಸುಂಕವನ್ನ ಭಾರತ ಎದುರಿಸೋದಕ್ಕೆ ಸಾಧ್ಯ ಇದೆಯಾ? ಟ್ರಂಪ್ ಹೊಸ ಸುಂಕ ನೀತಿಯ ಕೆಡಕುಗಳಿಂದ ಭಾರತ ಪಾರಾಗುವುದಾ ಅಥವಾ ಗಂಭೀರ ಆರ್ಥಿಕ ಪರಿಣಾಮಗಳನ್ನ ಎದುರಿಸಬೇಕಾಗತ್ತಾ? ಟ್ರಂಪ್ ಪದೇ ಪದೇ ಭಾರತದ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ರು ಕೂಡ ಪ್ರಧಾನಿ ಮೋದಿ ಪ್ರತಿಕ್ರಿಯೆಯನ್ನ ನೀಡೋದೇ ಇಲ್ಲ. ಯಾಕೆ? ಭಾರತ ಸರ್ಕಾರದ ಮೌನ ಒಂದು ಕಾರ್ಯತಂತ್ರನ ಅಥವಾ ಉದ್ದೇಶಪೂರ್ವಕವಾಗಿನೇ ಬಹಿರಂಗ ಪ್ರತಿಕ್ರಿಯೆಯನ್ನು ತಪ್ಪಿಸಲಾಗ್ತಾ ಇದೆಯಾ? ಅಮೆರಿಕದ ಸುಂಕಗಳು ಹೆಚ್ಚಾದ್ರೆ ಭಾರತೀಯ ಮಾರುಕಟ್ಟೆ ಮತ್ತೆ ರಫ್ತುದಾರರ ಮೇಲೆ ಏನ್ ಪರಿಣಾಮ ಆಗಲಿದೆ? ಭಾರತ ತನ್ನ ವ್ಯಾಪಾರ ನೀತಿಗಳನ್ನ ಪರಿಷ್ಕರಿಸಬೇಕಾ ಅಥವಾ ಸುಂಕದ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಇರಬಹುದಾ? ಟ್ರಂಪ್ ಅವರ ಆಕ್ರಮಣಕಾರಿ ವ್ಯಾಪಾರ ನೀತಿಯಿಂದ ಭಾರತ ಯುಎಸ್ ಸಂಬಂಧ ಬಿಗಡಾಯಿಸಬಹುದಾ? ಏನಾಗ್ಲಿದೆ ಅನ್ನೋದನ್ನ ಭಾರತ ಮೌನವಾಗಿದ್ದುಕೊಂಡೇ ಕಾಯಲಿದೆಯಾ ಅಥವಾ ಪ್ರತಿಕ್ರಮಕ್ಕೆ ಸಿದ್ಧ ಆಗತ್ತಾ? ಭಾರತ ಸಹಿತ ಹಲವು ದೇಶಗಳ ಮೇಲೆ ಟ್ರಂಪ್ ವಿಧಿಸಿರುವಂತಹ ಪ್ರತಿ ಸುಂಕದ ಚರ್ಚೆ ಜೋರಾಗಿರುವಾಗ ಈ ಪ್ರಶ್ನೆಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಟ್ರಂಪ್ ಭಾರತಕ್ಕೆ ವಿಧಿಸಿರುವಂತಹ ಪ್ರತಿ ಸುಂಕದ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಹೊಸ ಪ್ರತಿ ಸುಂಕ ಘೋಷಣೆ ಮಾಡುವಾಗ ಡೊನಾಲ್ಡ್ ಟ್ರಂಪ್ ಏಪ್ರಿಲ್ 2 ಅಮೆರಿಕದ ವಿಮೋಚನಾ ದಿನ ಅಂತ ಕರೆದ್ರು. ಅದೇ ವೇಳೆ ಅವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಕೂಡ ಘೋಷಿಸಿದ್ರು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಟ್ರಂಪ್ಗೆ ರಾಷ್ಟ್ರೀಯ ಭದ್ರತೆ ಹೆಸರಿನಲ್ಲಿ ಹೆಚ್ಚಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತ ಹಕ್ಕನ್ನ ನೀಡುತ್ತೆ. ಇದಕ್ಕೂ ಮೊದಲು ಜನವರಿ 20 ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿತ್ತು. ಹೊಸ ಸುಂಕ ಭಾರತದ ಶೇರ್ ಮಾರುಕಟ್ಟೆಯ ಮೇಲೆ ಪರಿಣಾಮವನ್ನ ಬೀರುತ್ತಾ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇವೆ. ಆದ್ರೆ ಭಯಪಟ್ಟ ರೀತಿಯಲ್ಲೇನು ಭಾರತದ ಮಾರುಕಟ್ಟೆ ಬೀಳಲಿಲ್ಲ. ಭಾರತದಲ್ಲಿ ಸೆಮಿಕಂಡಕ್ಟರ್, ಜವಳಿ ಮತ್ತೆ ಔಷಧ ವಲಯಗಳಿಗೆ ವಿನಾಯಿತಿ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಕಳೆದ 5 ತಿಂಗಳುಗಳಿಂದ ಭಾರತೀಯ ಮಾರುಕಟ್ಟೆ ಕುಸಿತಾ ಇದೆ. ಹೀಗಾಗಿ ಟ್ರಂಪ್ ಸುಂಕ ಭಾರತದ ಮೇಲೆ ಬೀರಬಹುದಾದಂತಹ ಪರಿಣಾಮವನ್ನ ತಿಳಿಯೋದಕ್ಕೆ ನಮಗೆ ಬಹಳ ಸಮಯನೇ ಹಿಡಿಯುತ್ತೆ. ಹೊಸ ಸುಂಕವನ್ನ ಘೋಷಿಸುವಾಗ ಟ್ರಂಪ್ ದೊಡ್ಡ ಸುಂಕದ ಕಾರ್ಡನ್ನ ಹಿಡಿದಿದ್ರು. ಅದರಲ್ಲಿ ಯಾವ ದೇಶದ ಮೇಲೆ ಎಷ್ಟು ಸುಂಕ ಅನ್ನೋದನ್ನ ಬರೆಯಲಾಗಿತ್ತು. ಸೆಮಿಕಂಡಕ್ಟರ್, ಔಷಧ ಮತ್ತೆ ಇಂಧನ ಉತ್ಪನ್ನಗಳನ್ನ ಇದರಿಂದ ಟ್ರಂಪ್ ಹೊರಗಿರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸುಂಕ ಘೋಷಿಸುವಾಗ ಟ್ರಂಪ್ ಭಾರತದ ಹೆಸರನ್ನ ಉಲ್ಲೇಖ ಮಾಡಿ ಮೋಟಾರ್ ಸೈಕಲ್ಗಳ ವಿಷಯದಲ್ಲಿ ಅಮೆರಿಕ ಇತರ ದೇಶಗಳ ಮೇಲೆ ಕೇವಲ 2.4% ಸುಂಕವನ್ನ ವಿಧಿಸುತ್ತೆ. ಆದ್ರೆ ಭಾರತ ಅಮೆರಿಕದಲ್ಲಿ ತಯಾರಿಸಿದಂತಹ ಮೋಟಾರ್ ಸೈಕಲ್ಗಳ ಮೇಲೆ 70% ಸುಂಕ ವಿಧಿಸುತ್ತೆ ಅಂತ ಹೇಳಿದ್ರು. ಭಾರತದ ಮೇಲೆ 26% ಸುಂಕವನ್ನ ವಿಧಿಸಲಾಗಿದೆ. ಇದು ಚೀನಾ ಮತ್ತೆ ವಿಯೆಟ್ನಾಂ ಮೇಲಿನ ಸುಂಕಕ್ಕಿಂತ ಕಡಿಮೆ ಅಂತ ಅಂದುಕೊಳ್ಬೇಕಾ ಅಥವಾ ಭಾರತದ ಸಂದರ್ಭದಲ್ಲಿ 26% ಸುಂಕ ಎಷ್ಟು ದುಬಾರಿ ಆಗತ್ತೆ ಅಂತ ನೋಡ್ಬೇಕಾ ಅನ್ನೋದೇ ಪ್ರಶ್ನೆ. ಈಗ ಸುಂಕದ ವಿಷಯ ಅಷ್ಟು ಸರಳ ಅಲ್ಲ. ಮತ್ತೆ ಸುಂಕದ ಕಾರಣದಿಂದಾಗಿನೇ ದೇಶಗಳ ನಡುವೆ ಪರಸ್ಪರ ಸಂಪರ್ಕ ಇರುತ್ತೆ. ಚೀನಾದ ಯಾವುದೇ ಉತ್ಪನ್ನ ಯಾವುದೇ ವಲಯದ ಮೇಲೆ ಆಳವಾದ ಪರಿಣಾಮ ಬೀರುತ್ತೆ. ಮತ್ತೆ ಭಾರತ ಕೂಡ ಅದರ ಮೇಲೆ ಅವಲಂಬಿತವಾಗಿದೆ. ಅದು ಭಾರತದ ಮೇಲೆ ಯಾವ ಪರಿಣಾಮವನ್ನ ಬೀರುತ್ತೆ ಅನ್ನೋದನ್ನ ನಾವು ಮೊದಲು ನೋಡ್ಬೇಕಾಗತ್ತೆ. ಸುಂಕದ ವಿಷಯದಲ್ಲಿ ಭಾರತ ಬಚಾವಾಗಿದೆ ಅಥವಾ ಚೀನಾಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಅನ್ನೋದಕ್ಕಿಂತಾನು ಅದರ ಆಚೆಗೆ ಇದನ್ನ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಟ್ರಂಪ್ ಹಲವು ದೇಶಗಳ ಮೇಲೆ ಸುಂಕ ವಿಧಿಸಿದ್ದಾರೆ. ಹಾಗಾದ್ರೆ ಜಾಗತಿಕ ಮಾರುಕಟ್ಟೆ ಮುಕ್ತ ಮಾರುಕಟ್ಟೆಯಾಗಿ ಉಳಿದಿದೆಯಾ? 1990ರ ದಶಕದ ಮುಂಚಿನ ಸಮಯಕ್ಕೆ ನಾವು ಹೋಗಿದ್ದೀವಾ? ಆಗ ಜಗತ್ತು ರಕ್ಷಣಾ ನೀತಿಯನ್ನು ಅನುಸರಿಸ್ತಾ ಇತ್ತು ಮತ್ತೆ ಮಾರುಕಟ್ಟೆ ಮುಕ್ತವಾಗಿರಲಿಲ್ಲ. ಎಲ್ಲಾ ದೇಶಗಳು ತಮ್ಮದೇ ಆದಂತಹ ಉತ್ಪನ್ನಗಳು ಅಥವಾ ಕಂಪನಿಗಳನ್ನ ರಕ್ಷಿಸಿಕೊಳ್ಳೋದಕ್ಕೆ ಆಮದಿನ ಮೇಲೆ ಭಾರಿ ತೆರಿಗೆಗಳನ್ನ ವಿಧಿಸಿದ್ವು. ಇದೀಗ ಅದರ ಪ್ರಭಾವ ಅಮೆರಿಕದ ಮೇಲೆ ಮಾತ್ರ ಅಲ್ಲದೆ ಪ್ರಪಂಚದ ಮೇಲೂ ಇದೆ. ಎಷ್ಟು ಸುಂಕವನ್ನ ವಿಧಿಸಲಾಗುತ್ತೆ ಅಂತ ನಿಖರವಾಗಿ ಹೇಳಲಾಗ್ತಾ ಇಲ್ಲ. ಅಮೆರಿಕದ ಮಾರುಕಟ್ಟೆಗೆ ತನ್ನ ಸರಕುಗಳನ್ನ ಕಳಿಸುವಂತಹ ಪ್ರತಿಯೊಂದು ದೇಶ ಟ್ರಂಪ್ ತನ್ನ ಮೇಲೆ ಎಷ್ಟು ಸುಂಕವನ್ನ ವಿಧಿಸಿದ್ದಾರೆ ಅಂತ ನೋಡುತ್ತೆ. ಮತ್ತೆ ಅಮೆರಿಕದ ಸುಂಕ ಕ್ರಮಕ್ಕೆ ಆ ಎಲ್ಲಾ ದೇಶಗಳು ಎಷ್ಟು ಪ್ರತಿ ಸುಂಕವನ್ನ ವಿಧಿಸುತ್ತೆ ಅನ್ನೋದನ್ನ ನೋಡ್ಬೇಕು. ಎರಡೂ ಕಡೆಯಿಂದ ಸಮಾನ ಸುಂಕಗಳನ್ನ ವಿಧಿಸುವಂತಹ ಪೈಪೋಟಿ ಶುರು ಆದ್ರೆ ಜಗತ್ತು 1930ರ ಮಹಾ ಆರ್ಥಿಕ ಕುಸಿತವನ್ನ ಕಾಣಬಹುದು ಅಂತ ಕೆಲ ಅಧ್ಯಯನಗಳು ಹೇಳಿವೆ. ಅಮೆರಿಕದಲ್ಲಿ ಇದ್ರ ಬಗ್ಗೆ ಈಗಾಗಲೇ ಚರ್ಚೆಗಳು ನಡೀತಾ ಇದೆ. ಅಮೆರಿಕದ ಮಾರುಕಟ್ಟೆ ನಷ್ಟ ಕಾಣುತ್ತೆ ಅನ್ನುವಂಥ ವದಂತಿಗಳಿವೆ. ಆದ್ರೆ ಟ್ರಂಪ್ ಮಾತ್ರ ಇದರಿಂದ ಅಮೆರಿಕಕ್ಕೆ ಲಾಭ ಆಗುತ್ತೆ ಅಂತಾನೆ ನಂಬಿದ್ದಾರೆ. ಅಮೆರಿಕದಲ್ಲಿ ಕಾರ್ಖಾನೆಗಳು ಶುರುವಾಗುತ್ತವೆ, ಉದ್ಯೋಗಗಳು ಸೃಷ್ಟಿ ಆಗುತ್ತವೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಭಾರತದ ಯುವಕರ ಗತಿ ಏನಾಗುತ್ತೆ? ಆ ಕಂಪನಿಗಳಿಂದ ಭಾರತದ ಆದಾಯದ ಮೇಲೆ ಏನ್ ಪರಿಣಾಮ ಉಂಟಾಗುತ್ತೆ? ಒಂದ್ ಅಂಶ ಅಂತೂ ಇಲ್ಲಿ ಸ್ಪಷ್ಟ. ಭಾರತ ಅಥವಾ ಯಾವುದೇ ದೇಶ ಸುಂಕದ ಭಯದಿಂದ ತನ್ನ ಕಾರ್ಖಾನೆ ಅಮೆರಿಕಕ್ಕೆ ಹೋಗದಂತೆ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ. ವಿಯೆಟ್ನಾಂನಲ್ಲಿ ಇಷ್ಟೊಂದು ಕಾರ್ಖಾನೆಗಳು ಯಾಕೆ ನಿರ್ಮಿಸಲ್ಪಟ್ಟು? ವಿಯೆಟ್ನಾಂ ಹೊಸ ಉತ್ಪಾದನಾ ಕೇಂದ್ರವಾಗಿ ಯಾಕೆ ಮಾರ್ಪಟ್ಟಿತ್ತು? ಯಾಕಂದ್ರೆ ಅಲ್ಲಿ ದುಡಿಮೆ ಅಗ್ಗವಾಗಿದೆ. ಅದರ ನೀತಿಗಳು ಭಾರತಕ್ಕಿಂತ ಉತ್ತಮವಾಗಿವೆ. ಚೀನಾದಲ್ಲಿ ಉತ್ಪಾದನಾ ಕ್ರಾಂತಿ ಆಗಿಲ್ಲದಿದ್ರೆ ಅದು ಕೊರಿಯಾ ಮತ್ತೆ ವಿಯೆಟ್ನಾಂಗೆ ವಿಸ್ತರಿಸುತ್ತಾ?
ಟ್ರಂಪ್ ಎಲ್ಲಾ ದೇಶಗಳ ಮೇಲೆ 10% ಮೂಲ ಸುಂಕವನ್ನ ವಿಧಿಸಿದ್ದಾರೆ. ಅಮೆರಿಕದೊಂದಿಗೆ ವ್ಯವಹಾರ ಮಾಡುವಂತಹ ಮತ್ತೆ ಅಮೆರಿಕಕ್ಕೆ ರಫ್ತು ಮಾಡುವಂತಹ ದೇಶಗಳಿಗೆ ಇಷ್ಟೊಂದು ಸುಂಕವನ್ನ ವಿಧಿಸಲಾಗುತ್ತೆ. ಚೀನಾದ ಮೇಲೆ 54% ಸುಂಕವನ್ನ ವಿಧಿಸಲಾಗಿದೆ. ದೇಶಗಳು ತಮ್ಮ ಮೇಲೆ 0% ಸುಂಕ ದರವನ್ನ ಬಯಸಿದ್ರೆ ಅವು ತಮ್ಮ ಉತ್ಪನ್ನಗಳನ್ನ ಅಮೆರಿಕದಲ್ಲಿ ಮಾತ್ರ ತಯಾರಿಸಬೇಕಾಗುತ್ತೆ ಅಂತ ಟ್ರಂಪ್ ಹೇಳ್ತಾರೆ. ಟ್ರಂಪ್ ಬಯಸಿದ ಹಾಗೆ ಎಲ್ಲಾನು ನಡೆಯೋದು ಅಷ್ಟು ಸುಲಭ ಏನಲ್ಲ. ಆದ್ರೆ ಟ್ರಂಪ್ ಕಳೆದ 3 ತಿಂಗಳಿನಿಂದ ಇದನ್ನ ನಿರಂತರವಾಗಿ ಹೇಳ್ತಾನೆ ಇದ್ದಾರೆ ಮತ್ತು ಅವ್ರು ಹೇಳ್ತಾನೆ ಇರ್ತಾರೆ. ಅದಕ್ಕೆ ತಕ್ಕ ಹಾಗೇನೆ ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ದಾರೆ ಅನ್ನೋದು ಕೂಡ ಖಂಡಿತವಾಗಿಯೂ ನಿಜ. ಹೊಸ ಸುಂಕ ಪಟ್ಟಿಯನ್ನು ತೋರಿಸ್ತಾ ಟ್ರಂಪ್ ಇತರ ದೇಶಗಳು ಅಮೆರಿಕದ ಮೇಲೆ ವಿಧಿಸ್ತಾ ಇರುವಂತಹ ಸುಂಕದ ಅರ್ಧದಷ್ಟನ್ನ ನಾವು ವಿಧಿಸ್ತೀವಿ ಅಂತ ಹೇಳಿದ್ರು. ಟ್ರಂಪ್ ಮೋದಿಯನ್ನ ಹೊಗಳ್ತಾನೆ ಭಾರತದ ಮೇಲೆ ಪ್ರತಿ ಸುಂಕವನ್ನ ಹೇರಿದ್ದಾರೆ. ಬೇರೆ ಬೇರೆ ದೇಶಗಳನ್ನ ಕೂಡ ಹೊಗಳ್ತಾನೆ ಆ ಎಲ್ಲಾ ದೇಶಗಳ ಮೇಲೂ ಒಂದಲ್ಲ ಒಂದು ಸುಂಕವನ್ನ ವಿಧಿಸಿದ್ದಾರೆ. ಅವರು ಜಪಾನನ್ನ ಅದ್ಭುತ ಅಂತ ಹೇಳಿದ್ರು, ಆಸ್ಟ್ರೇಲಿಯಾವನ್ನ ಕೂಡ ಅದ್ಭುತ ಅಂತ ಕರೆದ್ರು, ವಿಯೆಟ್ನಾಂನ ಜನರನ್ನ ಅದ್ಭುತ ಅಂತ ಹೇಳಿದ್ರು. ಭಾರತ ಮತ್ತೆ ಜಪಾನನ್ನ ಉಲ್ಲೇಖ ಮಾಡಿ ಈ ದೇಶಗಳು ಸುಂಕದ ವಿಷಯದಲ್ಲಿ ತುಂಬಾ ಕಟ್ಟುನಿಟ್ಟಾಗಿವೆ ಅಂತ ಹೇಳಿದ್ರು. ಮೋದಿ ನನಗೆ ಒಳ್ಳೆಯ ಸ್ನೇಹಿತ, ಆದ್ರೆ ಅವ್ರು ನಮ್ಮೊಂದಿಗೆ ಸರಿಯಾಗಿ ವರ್ತಿಸ್ತಾ ಇಲ್ಲ ಅಂತ ಹೇಳಿದ್ರು. ಟ್ರಂಪ್ ತಮ್ಮ ಅಭಿಪ್ರಾಯಗಳನ್ನ ಬಹಿರಂಗವಾಗಿನೇ ಹೇಳ್ತಾ ಇದ್ದಾರೆ, ಆದ್ರೆ ಭಾರತ ಸರ್ಕಾರ ಈ ಬಗ್ಗೆ ಜನರೊಂದಿಗೆ ಮಾತಾಡ್ತಾ ಇಲ್ಲ. ಟ್ರಂಪ್ ಅವರ ನೀತಿ ತಪ್ಪಾಗಿರಬಹುದು, ಆದ್ರೆ ಅವರು ಪದೇ ಪದೇ ಜನರ ಮುಂದೆ ಬಂದು ತಾವ್ ಯಾಕೆ ಈ ರೀತಿ ಮಾಡ್ತಾ ಇದ್ದೀವಿ ಮತ್ತೆ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. 46%, we're charging them 24%. India, very, very tough, very, very tough. The Prime Minister just left. He's a great friend of mine, but I said, you're a friend of mine, but you're not treating us right. They charge us 52%. You have to understand, we charge them almost nothing for years and years and decades. And it was only 7 years ago when I came in, we started with China, charged them. We took in hundreds of billions of dollars from China in tariffs. And they understood, honestly. President Xi understood. He said, look, I understand. And the other countries, and they all understand. We're going to have to go through a little tough love, maybe. But they all understand. They're ripping us off, and they understood it. Prime Minister of Japan, Shinzo Abe. He was a fantastic man. He was unfortunately taken from us, assassination. But I went to him and I said, Shinzo, we have to do something. A trade is not fair. And he said, I know that. I know that. And he was a great gentleman. He was a fantastic man. But he understood immediately what I was talking about. I said, Shinzo, we have to do something. He said, I know that. And we worked out a deal, and it would have been a much better deal, but frankly, there were many years left on the deal that was made previous to my getting there, but it was something. ಅಲ್ಲಿಯೂ ಕೂಡ ಟ್ರಂಪ್ ಅವರನ್ನ ಟೀಕೆ ಮಾಡಲಾಗ್ತಾ ಇದೆ. ಆದ್ರೆ ಟ್ರಂಪ್ ಅವರು ಸುಮ್ಮನಿಲ್ಲ. ಭಾರತದ ವಾಣಿಜ್ಯ ಸಚಿವಾಲಯ ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ. ಅದರಲ್ಲಿ ಭಾರತ ಅಧ್ಯಯನವನ್ನ ಮಾಡ್ತಾ ಇದೆ, ಎಲ್ಲಾ ಪಾಲುದಾರರೊಂದಿಗೆ ಮಾತಾಡ್ತಾ ಇದೆ ಅಂತ ಮಾತ್ರನೇ ಹೇಳಲಾಗಿದೆ. ಭಾರತ ಸರ್ಕಾರ ಸುಂಕದ ಬಗ್ಗೆ ವಿವರವಾಗಿ ವಿವರಿಸಬೇಕಾಗಿತ್ತು, ಯಾವ ವಲಯದ ಮೇಲೆ ಪರಿಣಾಮವನ್ನ ಬೀರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಬೇಕಾಗಿತ್ತು. ಆದ್ರೆ ಟ್ರಂಪ್ ಸುಂಕದ ಬಗ್ಗೆ ಮೋದಿ ಸರ್ಕಾರದ ಒಬ್ರು ಮಾತಾಡೋದಿಲ್ಲ. ಭಾರತದ ಉತ್ಪಾದನಾ ವಲಯ ಈಗಾಗಲೇ ಸರಾಸರಿ ಮಟ್ಟದಲ್ಲಿದೆ ಅಂತ ಯಾರು ಕೂಡ ಜನರ ಮುಂದೆ ಬಂದು ಹೇಳ್ತಾ ಇಲ್ಲ. ಮೇಕ್ ಇನ್ ಇಂಡಿಯಾ ವಿಫಲ ಆಗಿದೆ, ಮತ್ತೆ ಆತ್ಮನಿರ್ಭರ ಭಾರತ್ ಬರೀ ಘೋಷಣೆಯಾಗಿನೇ ಉಳ್ಕೊಂಡಿದೆ. ಹಾಗಾದ್ರೆ ಟ್ರಂಪ್ ಘೋಷಣೆ ಭಾರತಕ್ಕೆ ಯಾವ ರೀತಿ ಹಾನಿ ಮಾಡುತ್ತೆ ಅಂತ ಯಾರು ಹೇಳ್ತಾ ಇಲ್ಲ, ಯಾರು ಕೇಳ್ತಾನೂ ಇಲ್ಲ. ಭಾರತವನ್ನ ಸುಂಕದ ಮೂಲಕ ಎಷ್ಟೇ ಅವಮಾನಿಸಿದ್ರು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಆಗ್ಲಿ ಅಥವಾ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಆಗ್ಲಿ ಪ್ರಧಾನಿ ನರೇಂದ್ರ ಮೋದಿ ಆಗ್ಲಿ ಮಾತಾಡೋದಿಲ್ಲ. ಚೀನಾ ವಿಯೆಟ್ನಾಂಗಿಂತ ಭಾರತದ ಮೇಲೆ ಕಡಿಮೆ ಸುಂಕವನ್ನ ವಿಧಿಸಲಾಗಿದೆ ಅಂತ ಯಾರಾದ್ರೂ ಹೇಳಬಹುದು, ಆದ್ರೆ ಇದು ಭಾರತಕ್ಕೆ ಸಮಾಧಾನಕರ ವಿಷಯನ? ಟ್ರಂಪ್ ಅವರ ಘೋಷಣೆಯ ನಂತರ ಅವ್ರ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಇತರ ದೇಶಗಳು ಸುಂಕದ ವಿರುದ್ಧ ಪ್ರತಿಕಾರ ಕ್ರಮಕ್ಕೆ ಮುಂದಾಗದಂತೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಎಲ್ಲಾ ದೇಶಗಳು ಆರಾಮವಾಗಿ ಕುಳಿತು ಈ ನೀತಿಯನ್ನ ಒಪ್ಕೊಳ್ಬೇಕು ಅನ್ನೋದು ಅವ್ರ ಧೋರಣೆ. ಪ್ರತಿಕಾರಕ್ಕೆ ಏನಾದ್ರೂ ಮುಂದಾದ್ರೆ ಸುಂಕ ಇನ್ನೂ ಹೆಚ್ಚಾಗಬಹುದು ಅನ್ನೋ ಒಂದು ಭಯವನ್ನ ಹುಟ್ಟಿಸಲಾಗ್ತಾ ಇದೆ. ಇತರ ದೇಶಗಳು ಪ್ರತಿ ಸುಂಕಗಳನ್ನ ವಿಧಿಸಿದ್ರೆ ಭಾರತದ ಮೇಲೆ ಯಾವ ಪರಿಣಾಮ ಬೀರುತ್ತೆ? ಹಾಗಾದ್ರೆ ಅಮೆರಿಕ ತಾನು ಏನ್ ಮಾಡ್ತಾ ಇದ್ರು ಅದ್ರ ಬಗ್ಗೆ ಮುಕ್ತವಾಗಿನೇ ಮಾತಾಡ್ತಾ ಇದೆ. ಆದ್ರೆ ಭಾರತೀಯ ಸಚಿವರು ಮತ್ತೆ ಇಲ್ಲಿನ ಅಧಿಕಾರಿಗಳು ಪತ್ರಿಕೆಗಳಿಗೆ ಹೇಳಿಕೆಯನ್ನು ಕೊಡುವಾಗ್ಲೂ ಹೆಸರುಗಳನ್ನ ಬಹಿರಂಗಪಡಿಸೋದಕ್ಕೆ ಇಚ್ಛಿಸಿದವರಾಗಿರ್ತಾರೆ. ಅಮೆರಿಕದ ಹೊಸ ಸುಂಕಗಳನ್ನು ಬಲವಾಗಿ ವಿರೋಧಿಸೋದಾಗಿ ಮತ್ತೆ ತನ್ನ ಹಕ್ಕುಗಳನ್ನ ಮತ್ತೆ ಹಿತಾಸಕ್ತಿಗಳನ್ನ ಕಾಪಾಡೋದಕ್ಕೆ ದೃಢವಾದ ಪ್ರತಿಕಾರದ ಕ್ರಮಗಳನ್ನು ತೆಗೆದುಕೊಳ್ಳೋದಾಗಿ ಚೀನಾದ ಹಣಕಾಸು ಸಚಿವಾಲಯ ಈಗಾಗಲೇ ಹೇಳಿದೆ. ಅಮೆರಿಕ ಸರ್ಕಾರದ ಸಮಗ್ರ ವ್ಯಾಪಾರ ನಿರ್ಬಂಧನೆಗಳು ಜಪಾನ್ ಮತ್ತೆ ಅಮೆರಿಕ ನಡುವಿನ ಆರ್ಥಿಕ ಸಂಬಂಧಗಳ ಮೇಲೆ ಮಾತ್ರ ಅಲ್ಲದೆ ಒಟ್ಟಾರೆಯಾಗಿ ಜಾಗತಿಕ ಆರ್ಥಿಕತೆ ಮೇಲೂ ಪರಿಣಾಮವನ್ನ ಬೀರುತ್ತೆ ಅಂತ ಜಪಾನ್ ಪ್ರಧಾನಿ ಇಶಿಬಾ ಹೇಳಿದ್ದಾರೆ.
ಟ್ರಂಪ್ ಅವರ ಸುಂಕ ಯೋಜನೆ ವಿಶ್ವ ಆರ್ಥಿಕತೆಗೆ ದೊಡ್ಡ ಹಿನ್ನಡೆ ಅಂತ ಯುರೋಪಿಯನ್ ಆಯೋಗದ ಅಧ್ಯಕ್ಷರು ಹೇಳಿದ್ದಾರೆ. ಈ ಸುಂಕ ಅನಿಶ್ಚಿತತೆಯನ್ನು ಹೆಚ್ಚು ಮಾಡುತ್ತೆ ಮತ್ತೆ ರಕ್ಷಣಾವಾದವನ್ನು ಉತ್ತೇಜಿಸುತ್ತೆ. ಇದು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರನ್ನ ಭೀಕರ ಸಂಕಷ್ಟಗಳಿಗೆ ತಳ್ಳುತ್ತೆ ಅಂತ ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಹೇಳಿದ್ದಾರೆ. ಯುಕೆ ಪ್ರಧಾನಿ ಕೀರ್ ಸ್ಟಾರ್ಮರ್ ವ್ಯಾಪಾರ ಯುದ್ಧದಲ್ಲಿ ಯಾರೂ ಗೆಲ್ಲೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಭಾರತದ ಪ್ರತಿಕ್ರಿಯೆ ಮಾತ್ರ ಇನ್ನೂ ಬಂದಿಲ್ಲ. ಟ್ರಂಪ್ ಸುಂಕ ನೀತಿ ಭಾರತಕ್ಕೆ ತೀರಾ ಕೆಟ್ಟದಲ್ಲ ಅನ್ನುವಂಥ ವಾತಾವರಣ ಎಲ್ಲೆಡೆ ಸೃಷ್ಟಿಯಾಗ್ತಾ ಇದೆ. ಟ್ರಂಪ್ ಸುಂಕವನ್ನ ಘೋಷಣೆ ಮಾಡ್ತಾ ಇದ್ದಾಗ ಅಮೆರಿಕದ ಶೇರ್ ಮಾರುಕಟ್ಟೆ ವೇಗವಾಗಿ ಕುಸಿತಾ ಇತ್ತು. ಟ್ರಂಪ್ ಘೋಷಣೆಯ ನಂತರ ಈ ನಿರ್ಧಾರದಿಂದ ಅಮೆರಿಕವನ್ನು ಶ್ರೀಮಂತಗೊಳಿಸೋದಿಕ್ಕೆ ಬಯಸೋದಾಗಿ ಹೇಳಿದ್ರು. ಯುರೋಪಿಯನ್ ಒಕ್ಕೂಟದ ಬಗ್ಗೆ ಟ್ರಂಪ್, ನಾವು ಅವರೊಂದಿಗೆ ಸ್ನೇಹ ಸಂಬಂಧವನ್ನ ಹೊಂದಿದ್ದೀವಿ, ಆದ್ರೆ ಅವರು ನಮ್ಮನ್ನ ಲೂಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಟ್ರಂಪ್ ಸುಂಕ ಘೋಷಣೆಯ ನಂತರ ಅದರ ಪರಿಣಾಮ ಭಾರತೀಯ ಮಾರುಕಟ್ಟೆಯಲ್ಲೂ ಕೂಡ ಕಂಡು ಬಂತು. ಆದ್ರೆ ಅದು ಹಾಗೇನೆ ಉಳಿಲಿಲ್ಲ. ಟ್ರಂಪ್ ಸುಂಕ ಘೋಷಣೆಯ ದಿನ ಭಾರತೀಯ ಶೇರ್ ಮಾರುಕಟ್ಟೆ ತೀವ್ರವಾಗಿ ಕುಸಿಯುತ್ತೆ ಅನ್ನುವಂಥ ಒಂದು ಭಯ ಇತ್ತು. ಆದ್ರೆ ಹಾಗೇನೂ ಆಗ್ಲಿಲ್ಲ. ರಾಷ್ಟ್ರೀಯತೆಯ ಬಿರುಗಾಳಿ ಎಲ್ಲೆಲ್ಲಿ ಬೀಸುತ್ತೋ, ಯಾವಾಗ ಬೀಸುತ್ತೋ ಅಲ್ಲಿ ಸ್ವಾತಂತ್ರ್ಯದ ಮಾತನಾಡಲಾಗುತ್ತೆ. ಭಾರತದಲ್ಲಿಯೂ ಕೂಡ GST ಜಾರಿಗೆ ತರುವಂತಹ ಸಮಯದಲ್ಲಿ ಹೊಸ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಲಾಯಿತು. GST ಜಾರಿಗೆ ತರೋದಕ್ಕೆ ಮಧ್ಯರಾತ್ರಿಯನ್ನ ಆಯ್ಕೆ ಮಾಡಿಕೊಳ್ಳಲಾಯಿತು. ದೀರ್ಘವಾದಂತಹ ಒಂದು ಭಾಷಣವನ್ನ ಮಾಡಲಾಯಿತು. ಆದ್ರೆ GST ಪಾವತಿ ಮಾಡೋದ್ರಿಂದ ತಮ್ಮ ಜೇಬು ಖಾಲಿ ಆಗಿದೆ ಅಂತ ಜನರಿಗೆ ಅದಾದ ನಂತರ ತಿಳಿಯಿತು. ವಿಮೆಯ ಮೇಲೆ GST ಪಾವತಿಸುವಂತ ಅತ್ಯಂತ ಕೆಟ್ಟ ಸ್ಥಿತಿ ಈಗ ನಮ್ಮ ಜನರಿಗೆ ಬಂದಿದೆ. ಒಬ್ಬ ನಾಯಕ ನಿಮಗೆ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಿದಾಗ್ಲೆಲ್ಲ ನಿಮ್ಮ ಜೇಬು ಹೆಚ್ಚಿನ ತೆರಿಗೆನ ಭರಿಸಬೇಕಾಗುತ್ತೆ ಅಂತಾನೆ ಅರ್ಥ. ಈಗ GST ಇಂದಾಗಿ ಅನೇಕ ಸಣ್ಣ ಉದ್ಯಮಿಗಳು ನಾಶ ಆಗೋದ್ರು. GSTಗೆ ಸಂಬಂಧಪಟ್ಟ ಹಾಗೆ ಹಗರಣಗಳು ಕೂಡ ಆರಂಭ ಆಗಿವೆ. ಈಗ ಟ್ರಂಪ್ ಹೊಸ ಸುಂಕ ಘೋಷಿಸಿದ ದಿನವನ್ನ ಅಮೆರಿಕದ ವಿಮೋಚನಾ ದಿನ ಅಂತ ಕರೀತಾ ಇದ್ದಾರೆ. ಅಮೆರಿಕದಲ್ಲಿನೇ ಸುಂಕದ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ನೀತಿಯಿಂದ ಲಾಭ ಆಗುತ್ತೋ ಅಥವಾ ಇಲ್ವೋ, ಆದ್ರೆ ಹಣದುಬ್ಬರ ಅಂತೂ ಹೆಚ್ಚಾಗುತ್ತೆ. ಟ್ರಂಪ್ ವಿಮೋಚನಾ ದಿನ ಅಂತ ಕರೆದಿರಬಹುದು, ಆದ್ರೆ ಅಮೆರಿಕದ ವ್ಯಾಪಾರ ಪಾಲುದಾರರಿಗೆ ಅದು ಅಂತಾರಾಷ್ಟ್ರೀಯ ವ್ಯಾಪಾರದ ಯುಗದ ಅಂತ್ಯವನ್ನ ಸೂಚಿಸುವಂತಹ ದಿನ ಅಂತ ಫೈನಾನ್ಷಿಯಲ್ ಟೈಮ್ಸ್ ನಲ್ಲಿ ಬರೆಯಲಾಗಿದೆ. 1930ರ ದಶಕದ ಮಹಾ ಆರ್ಥಿಕ ಕುಸಿತಕ್ಕಿಂತ ಹೆಚ್ಚಿನ ಸುಂಕಗಳನ್ನ ಟ್ರಂಪ್ ಅಂತಾರಾಷ್ಟ್ರೀಯ ವ್ಯಾಪಾರದ ಮೇಲೆ ವಿಧಿಸಿದ್ದಾರೆ. ಅದೇ ಲೇಖನದಲ್ಲಿ ಟ್ರಂಪ್ ಗೊಂದಲ ಮತ್ತೆ ಅನಿಶ್ಚಿತತೆಯನ್ನು ಇಷ್ಟಪಡ್ತಾರೆ ಅಂತ ಕೂಡ ಹೇಳಲಾಗಿದೆ. ಈ ನೀತಿಯ ಒಂದು ಪರಿಣಾಮ ಏನು ಅಂತ ಅಂದ್ರೆ, ವಿವಿಧ ದೇಶಗಳಿಗೆ ಈಗ ಸುಂಕದಿಂದ ವಿನಾಯಿತಿಯನ್ನು ನೀಡುವಂತೆ ಅಮೆರಿಕದ ಕಂಪನಿಗಳು ಸರ್ಕಾರದ ಬಳಿ ಲಾಬಿ ಮಾಡ್ತವೆ. ಇದರೊಂದಿಗೆ ಟ್ರಂಪ್ ಅವುಗಳ ಮೇಲೆ ನಿಯಂತ್ರಣವನ್ನು ಕಾಯ್ದುಕೊಳ್ತಾರೆ. ಮತ್ತೊಂದು ಕಡೆಗೆ ಸ್ವಂತವಾಗಿ ರಿಯಾಯಿತಿಗಳನ್ನು ನೀಡುವಂತಹ ದೇಶಗಳು ಮತ್ತೆ ಕಂಪನಿಗಳು ಕಡಿಮೆ ಬೆಲೆಗಳನ್ನು ವಿಧಿಸುವ ಅಥವಾ ರಿಯಾಯಿತಿಗಳನ್ನು ನೀಡುವ ಮೂಲಕ ಲಾಭವನ್ನು ಪಡೆಯುತ್ತವೆ. ಆದ್ರೆ ಯಾವುದೇ ದೇಶ ತನ್ನ ಸುಂಕವನ್ನು ಹೆಚ್ಚು ಮಾಡಿದ್ರೆ ಟ್ರಂಪ್ ಕೂಡ ಸುಂಕವನ್ನು ಹೆಚ್ಚು ಮಾಡಬಹುದು. ಭಾರತದಲ್ಲೂ ಸಂಸದರು ಅಮೆರಿಕ ಸಂತೋಷವಾಗಿರೋದಕ್ಕೆ ಗೂಗಲ್ಗೆ ತೆರಿಗೆಯನ್ನು ವಿನಾಯಿತಿ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಪ್ರಶ್ನೆ ಏನು ಅಂತ ಅಂದ್ರೆ, ಅವರನ್ನ ಎಷ್ಟು ದಿನ ಸಂತೋಷವಾಗಿ ಇಡಲಾಗುತ್ತೆ ಮತ್ತೆ ಇದಕ್ಕೆ ಬೆಲೆ ತೆರವರು ಯಾರು ಅನ್ನೋದು. ಈಗ ಅಮೆರಿಕವನ್ನ ಮೆಚ್ಚಿಸೋದಿಕ್ಕೆ ಕೃಷಿ ಕ್ಷೇತ್ರದ ಬಾಗಿಲು ತೆರೆದ್ರೆ ಭಾರತದ ರೈತರನ್ನ ಯಾರು ಉಳಿಸ್ತಾರೆ? ಭಾರತ ಯಾವಾಗ್ಲೂ ಅಮೆರಿಕ ಹೇಳಿದ್ದನ್ನ ಮಾಡುತ್ತೆ. ಅಮೆರಿಕ ಇರಾನ್ನಿಂದ ಕಡಿಮೆ ತೈಲವನ್ನ ಖರೀದಿಸಿ ಅಂತ ಹೇಳುತ್ತೆ, ನಾವು ಕಡಿಮೆ ತೈಲವನ್ನ ಖರೀದಿ ಮಾಡ್ತೀವಿ. ಅಮೆರಿಕ ತನ್ನ ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡೋದಕ್ಕೆ ನಮಗೆ ಹೇಳುತ್ತೆ, ನಾವು ಅವರಿಂದ ರಕ್ಷಣಾ ಹೆಲಿಕಾಪ್ಟರ್ಗಳನ್ನ ಖರೀದಿ ಮಾಡ್ತೀವಿ. ಇಂತಿಂತ ದೇಶದ ಮೇಲೆ ನಿರ್ಬಂಧಗಳನ್ನು ಹಾಕಿದ್ದು ಅವುಗಳೊಂದಿಗೆ ವ್ಯಾಪಾರವನ್ನ ನಿಲ್ಲಿಸೋದಿಕ್ಕೆ ಅಮೆರಿಕ ಹೇಳಿದ್ರೆ ನಾವು ವ್ಯಾಪಾರವನ್ನ ನಿಲ್ಲಿಸ್ಬಿಡ್ತೀವಿ. ನಿಷ್ಠಾವಂತ ಸ್ನೇಹಿತರಾಗಿ ಈ ರೀತಿ ಅಮೆರಿಕ ಹೇಳಿದ್ದೆಲ್ಲ ನಾವು ಮಾಡ್ತಾ ಇದ್ರೆ ಭಾರತಕ್ಕೆ ಪ್ರತಿಯಾಗಿ ಏನ್ ಸಿಕ್ತು? ಬಿಜೆಪಿ ಬೆಂಬಲಿಗರು ಟ್ರಂಪ್ ಅವರನ್ನ ಗೆಲ್ಲಿಸೋದಿಕ್ಕೆ ಸಾಮಾಜಿಕ ಮಾಧ್ಯಮದಲ್ಲಿ ಅಭಿಯಾನವನ್ನ ನಡೆಸಿದ್ರು. ಕೆಲವರು ಟ್ರಂಪ್ ಗೆಲುವಿಗಾಗಿ ಹೋಮ ಹವನಗಳನ್ನ ಕೂಡ ಮಾಡಿಸಿದ್ರು. ಆದ್ರೆ ಅದಕ್ಕೆ ಪ್ರತಿಯಾಗಿ ಭಾರತಕ್ಕೆ ಏನ್ ಸಿಕ್ತು? ಟ್ರಂಪ್ ಸರ್ಕಾರ ಮೊದಲು ಏಟ್ ಕೊಟ್ಟಿರೋದೇ ಭಾರತಕ್ಕೇನೆ. ಭಾರತವನ್ನ ಚೀನಾದ ಕಡೆಗೆ ನೋಡೋ ಹಾಗೆ ಕೇಳಲಾಗ್ತಾ ಇದೆ. ಆದ್ರೆ ಅದು ಸಮಾನತೆ ಮತ್ತೆ ನಂಬಿಕೆಯ ಸಂಬಂಧವಾಗತ್ತಾ? ಚೀನಾವನ್ನ ತಡೆಯೋದಿಕ್ಕೆ ಭಾರತ ಅಮೆರಿಕಕ್ಕೆ ಹೋಯ್ತು, ಮತ್ತೆ ಆ ಸಮಯದಲ್ಲಿ ಆ ಸಂಬಂಧವನ್ನ ಶ್ಲಾಘಿಸಲಾಯ್ತು. ಆದ್ರೆ ಈಗ ಚೀನಾದ ಕಡೆಯಿಂದ ಭಾರತ ತಂತ್ರಜ್ಞಾನವನ್ನ ಪಡಿಬೇಕು ಅಂತ ಅದೇ ಅಮೆರಿಕ ಹೇಳ್ತಾ ಇದೆ. ಟ್ರಂಪ್ ಅವರ ಆರ್ಥಿಕ ನೀತಿ ವಿಶ್ವದ ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಖ್ಯಾನವನ್ನ ಬದಲಾಯಿಸ್ತಾ ಇದೆ. ಯಾವುದೇ ಪಾಲುದಾರ ರಾಷ್ಟ್ರ ಅಂಥ ನೀತಿಯೊಂದಿಗೆ ಅಮೆರಿಕವನ್ನ ನಂಬಬಹುದಾ ಅನ್ನೋದೇ ಪ್ರಶ್ನೆ. ಆದ್ರೆ ಯಾರು ನಂಬ್ತಾರೆ ಅಥವಾ ಯಾರು ನಂಬೋದಿಲ್ಲ ಅನ್ನೋದ್ರ ಬಗ್ಗೆ ಅಮೆರಿಕ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಟ್ರಂಪ್ ಅವರ ಎಲ್ಲಾ ಎಚ್ಚರಿಕೆಗಳ ಬಗ್ಗೆ ಭಾರತದ ಪ್ರಧಾನಿ ಒಂದು ಮಾತನ್ನು ಹೇಳೋದಕ್ಕೆ ಸಾಧ್ಯವಾಗದೇ ಇದ್ದಾಗ ನಾವು ಏನನ್ನ ನಿರೀಕ್ಷೆ ಮಾಡಬಹುದು? ನವ ಉದಾರವಾದದಿಂದ ಮೇಲ್ಜಾತಿಯವರು ಮಾತ್ರನೇ ಶ್ರೀಮಂತರಾದ್ರು ಮತ್ತು ಉಳಿದವರು ಬಡವರಾದ್ರು. ಬಂಡವಾಳ ಬಂದ ನಂತರ ಕೆಲವೇ ಜನರ ಗುಂಪು ಪ್ರತಿಯೊಂದು ದೇಶದಲ್ಲಿನೂ ತಮ್ಮ ಇಚ್ಛೆಯಂತೆ ಸರ್ಕಾರವನ್ನು ನಡೆಸೋದಿಕ್ಕೆ ಪ್ರಾರಂಭಿಸಿದೆ. ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಅವರು ಬೆದರಿಸೋದನ್ನ ಮುಂದುವರಿಸ್ತಿದ್ದಾರೆ. ಅವರಿಗೆ ಜನರು ಅಧಿಕಾರ ಮತ್ತೆ ಮಾತನಾಡುವ ಹಕ್ಕನ್ನು ಉಳಿಸ್ಕೊಳ್ಳೋದು ಇಷ್ಟ ಇಲ್ಲ. ಅದಕ್ಕಾಗಿನೇ ಈ ನವ ಉದಾರವಾದದ ಯುಗದಲ್ಲಿ ಪ್ರಜಾಪ್ರಭುತ್ವ ಕೂಡ ಹಾಳಾಗಿ ಹೋಗ್ತಾ ಇದೆ. ಬಲಪಂಥೀಯರಿಂದ ಪ್ರಜಾಪ್ರಭುತ್ವವನ್ನು ನಿರೀಕ್ಷೆ ಮಾಡಬಹುದಾ ಅನ್ನೋದೇ ಪ್ರಶ್ನೆ. ಇಲ್ಲಿ ಜನರ ಸ್ಥಿತಿ ಇನ್ನಷ್ಟು ಹದಗೆಡುವಂತಹ ಅಪಾಯ ಅಂತೂ ಇದೆ.
ಟ್ರಂಪ್ ಅವರ ಸುಂಕ ನೀತಿಗೆ ಸಂಬಂಧಪಟ್ಟ ಹಾಗೆ ರಕ್ಷಣಾ ನೀತಿ ಮರಳ್ತಾ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಆದ್ರೆ ಬಲಪಂಥೀಯರು ಹೊಸ ರೂಪದೊಂದಿಗೆ ಬರ್ತಾ ಇದ್ದಾರೆ ಅನ್ನುವಂಥ ವಾದ ಕೂಡ ಇದೆ. ಟ್ರಂಪ್ ನಾಯಕತ್ವದಲ್ಲಿ ಹೊಸ ಬಲಪಂಥೀಯರು ಹೊರಹೊಮ್ಮಿದ್ದಾರೆ. ಅವರು ಮಾರುಕಟ್ಟೆಯಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಬಯಸ್ತಾರೆ. ಬಲಪಂಥೀಯರು ಹಿಂದೆಂದಿಗಿಂತಲೂ ಈಗ ಸಕ್ರಿಯರಾಗಿದ್ದಾರೆ. ಆರಂಭದಲ್ಲಿ ಹೊಡೆತ ಬಿದ್ದರೂ ಕೂಡ ಭವಿಷ್ಯದಲ್ಲಿ ಅಮೆರಿಕಕ್ಕೆ ಲಾಭ ಆಗುತ್ತೆ ಅಂತ ಟ್ರಂಪ್ ಹೇಳ್ತಾರೆ. ಟ್ರಂಪ್ ಅವರ ಈ ನೀತಿಗಳ ಪರಿಣಾಮವಾಗಿ ವಿದೇಶಾಂಗ ನೀತಿ ಮಾರುಕಟ್ಟೆಯಲ್ಲಿನ ಅನೇಕ ಸಂಬಂಧಗಳು ಈಗ ಹೊಸದಾಗಿ ಬೆಳೆಯುತ್ತವೆ. ಅನೇಕ ದೇಶಗಳು ಪರಸ್ಪರ ಹತ್ತಿರ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಮಾರ್ಚ್ 30ರಂದು ಜಪಾನ್ ಮತ್ತು ದಕ್ಷಿಣ ಕೊರಿಯಾದ ಆರ್ಥಿಕ ಅಧಿಕಾರಿಗಳು ದಕ್ಷಿಣ ಕೊರಿಯಾದ ರಾಜಧಾನಿಯಲ್ಲಿ ಚೀನಾದ ಅಧಿಕಾರಿಗಳನ್ನ ಭೇಟಿಯಾದರು. ಈಗ ಯುರೋಪಿಯನ್ ಒಕ್ಕೂಟ ಮತ್ತೆ ಕೆನಡಾ ಕೂಡ ಚೀನಾದ ಕಡೆಗೆ ನೋಡಲಾರಂಭಿಸಿದೆ. ಮುಂಬರುವ ದಿನಗಳಲ್ಲಿ ಈ ದೇಶಗಳು ಅಮೆರಿಕವನ್ನ ಹೊರತುಪಡಿಸಿ ಪರಸ್ಪರ ವ್ಯವಹರಿಸೋದನ್ನ ಕಾಣಬಹುದು. ಮತ್ತೆ ಇದರಿಂದ ಅಮೆರಿಕ ನಷ್ಟ ಅನುಭವಿಸುತ್ತೆ ಅಂತಾನೆ ಹೇಳಲಾಗ್ತಾ ಇದೆ. ಭಾರತದ ಮೇಲಿನ ಪರಿಣಾಮಗಳ ಕುರಿತ ಚರ್ಚೆಯಲ್ಲಿ ಪರ್ಯಾಯ ಕುರಿತ ವಿಚಾರ ಅಷ್ಟು ಸರಳ ಮತ್ತೆ ನೇರವಾದಂತೆ ತೋರ್ತಾ ಇಲ್ಲ. ಆತ್ಮನಿರ್ಭರ್ ಭಾರತ ಮತ್ತೆ ಮೇಕ್ ಇನ್ ಇಂಡಿಯಾ ಕೇವಲ ಘೋಷಣೆಗಳಾಗಿ ಉಳ್ಕೊಂಡ್ಬಿಟ್ಟಿವೆ. ಚೀನಾದ ಕಂಪನಿ ಪ್ಯಾರಿಸ್ ಮತ್ತೆ ಸ್ಯಾನ್ ಫ್ರಾನ್ಸಿಸ್ಕೋಕ್ಕಿಂತ ದೊಡ್ಡದಾದ ಕಾರ್ಖಾನೆಯನ್ನ ನಿರ್ಮಿಸ್ತಾ ಇದೆ. 1,00,000 ಉದ್ಯೋಗಿಗಳು ಮತ್ತೆ ಅವ್ರ ಕುಟುಂಬಗಳಿಗೆ ಮನೆಗಳು, ಅಂಗಡಿಗಳು, ಶಾಲೆಗಳು ಮತ್ತೆ ಫುಟ್ಬಾಲ್ ಮೈದಾನವನ್ನ ನಿರ್ಮಿಸ್ತಾ ಇದೆ. 1 ವರ್ಷದಲ್ಲಿ 10 ಲಕ್ಷ ವಿದ್ಯುತ್ ಚಾಲಿತ ವಾಹನಗಳನ್ನ ತಯಾರಿಸೋದು ಕಂಪನಿಯ ಗುರಿಯಾಗಿದೆ. ಆದ್ರೆ ಭಾರತದಲ್ಲಿ ಅಂತ ಹೂಡಿಕೆಗಳನ್ನ ಮಾಡ್ಲಾಗ್ತಾ ಇದೆಯಾ? ತೈವಾನ್ ಗಾತ್ರದಲ್ಲಿ ಹರಿಯಾಣಕ್ಕಿಂತಲೂ ಚಿಕ್ಕದಾಗಿದೆ. ಆದರೆ ವರ್ಷಗಳಿಂದ ಸೆಮಿಕಂಡಕ್ಟರ್ಗಳ ಅರೆವಾಹಕಗಳ ಅತಿ ದೊಡ್ಡ ಉತ್ಪಾದಕ ದೇಶ ಆಗಿದೆ. 2021ರಿಂದಾನು ಮೋದಿ ಭಾರತವನ್ನ ಸೆಮಿಕಂಡಕ್ಟರ್ಗಳ ಜಾಗತಿಕ ಕೇಂದ್ರವನ್ನಾಗಿ ಮಾಡೋದ್ರ ಬಗ್ಗೆ ಮಾತಾಡ್ತಾನೆ ಇದ್ದಾರೆ. ಆದ್ರೆ ಅದು ಯಾಕಾಗಿಲ್ಲ? ಮೋದಿ ಸರ್ಕಾರದ ಈ 10 ವರ್ಷಗಳ ಸಾಧನೆಗಳು ಏನೇನು? ಮಂದಿರ, ಗೋರಕ್ಷಣೆ, ಸಂಭಲ್, ವಕ್ಫ್ ಬಿಲ್ ಇವೆ ಅಲ್ವಾ? ಆದ್ರೆ ಭಾರತ ಇದರ ಆಧಾರದ ಮೇಲೆ ಜಗತ್ತಿನೊಂದಿಗೆ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಅಮೆರಿಕ ಯಾಕೆ 26% ಸುಂಕ ವಿಧಿಸ್ತು ಅನ್ನುವಂಥ ಪ್ರಶ್ನೆಗಳನ್ನ ಕೇಳ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ. ಭಾರತ ಅಮೆರಿಕದಿಂದ 52% ಸುಂಕವನ್ನು ಸಂಗ್ರಹಿಸುತ್ತಾ? ಭಾರತದ GSTಯನ್ನ ಅಮೆರಿಕ ಕೂಡ ವ್ಯಾಪಾರ ನಿರ್ಬಂಧವಾಗಿ ನೋಡ್ತಾ ಇದೆಯಾ? ಕೃಷಿಯ ಮೇಲಿನ ಹೆಚ್ಚಿನ ಸುಂಕ ಹಾಗೇನೆ ಉಳಿದು ಅಮೆರಿಕದ ಸರಕುಗಳ ಮೇಲಿನ GST ಕಡಿಮೆ ಆದ್ರೆ ಅಮೆರಿಕ ಭಾರತದ ಮೇಲೆ 10% ಮೂಲ ಸುಂಕವನ್ನು ವಿಧಿಸುತ್ತಾ? ಟ್ರಂಪ್ ನೀತಿಯ ಬಗ್ಗೆ ಪ್ರತಿಯೊಂದು ದೇಶನೂ ಏನಾದರೂ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದೆ. ಆದರೆ ಭಾರತದ ಪ್ರಧಾನಿ ಮಾತ್ರ ಏನನ್ನೂ ಹೇಳ್ತಾ ಇಲ್ಲ. ನಮ್ಮ ಸುತ್ತಲಿನ ಪ್ರಪಂಚ ವೇಗವಾಗಿ ಬದಲಾಗ್ತಾ ಇದೆ. ಉದ್ಯೋಗಗಳು ಅಪಾಯದಲ್ಲಿವೆ, ಕಂಪನಿಗಳ ಅಸ್ತಿತ್ವ ಅಪಾಯದಲ್ಲಿದೆ, ಸಂಬಳ ಹೆಚ್ಚಳವನ್ನು ಬಹಳ ಸಮಯದಿಂದ ನಿಲ್ಲಿಸಲಾಗಿದೆ. ಆದರೆ ಭಾರತ ಆರ್ಥಿಕ ಚಿಂತೆಗಳಿಂದ ಮುಕ್ತವಾಗಿರೋ ಹಾಗೆ ಕಾಣಿಸ್ತಾ ಇದೆ. ಇಲ್ಲಿ ಮಸೀದಿಗಳ ಮುಂದೆ ನೃತ್ಯ ಮಾಡುವಂತ ಹಿಂದುತ್ವ ಯುವಕರ ಗುಂಪು ಏನನ್ನ ಸೂಚಿಸುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ಮೋದಿಗೂ ಅವ್ರು BJPಗೆ ಬೇಕಾಗಿರೋದು ಇದೇ ಆಗಿದೆ ಹೊರತು ಆರ್ಥಿಕ ಕಳಕಳಿ ಅಲ್ಲ. ಇದೇ ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.